कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यम् ईशं वन्दे भवघ्नम् अमरासुरसिद्धवन्द्यम्। कृष्णो यज्ञैर्युज्यते सोमपूतैः कृष्णो वीरैर्युज्यते विक्रमद्भिः कृष्णो वन्यैर्युज्यते संस्पृशानैः कृष्णो मुक्तैर्युज्यते वीतमೋಹೈः। ಇನ್ನು 5 ಪದ್ಯಗಳು ಕೂಡ ಮಹಾಭಾರತದ ಮಂಗಳ ಪದ್ಯಗಳೇ. ಕೃಷ್ಣನನ್ನ ಯಾವ ರೀತಿಯೆಲ್ಲ ಆರಾಧನೆಯನ್ನ ಮಾಡ್ತಾರೆ ಅಂತ ಹೇಳಿ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣ ಸೋಮಭೂತೈ ಯಜ್ಞೈ ಯುಜ್ಯತೆ. ಕೃಷ್ಣನನ್ನ ನಾವೆಲ್ಲ ಅನೇಕ ರೀತಿಯ ಯಾಗಗಳನ್ನು ಮಾಡ್ತೇವೆ. ಈಗ ನಮ್ಮ ಲೋಕದಲ್ಲಿ ಮಾಡುವಂಥದ್ದು ಕೇವಲ ಸಣ್ಣ ಪುಟ್ಟ ಯಾಗಗಳು. ಹಿಂದೆ ಎಲ್ಲ ಅಶ್ವಮೇಧ ಯಾಗ, ರಾಜಸೂಯ ಯಾಗ, ಈ ರೀತಿಯಾದಂತಹ ಯಾಗಗಳು ನಡೀತಾ ಇತ್ತು. ಆ ಎಲ್ಲ ಯಾಗಗಳಲ್ಲೂ ಕೂಡ ಆರಾಧನೆ ಮಾಡುವಂಥದ್ದು ಕೃಷ್ಣನನ್ನೇ. ಅಹಮ್ಮಿ ಸರ್ವಯಜ್ಞಾನ ಭೋಕ್ತಾಜ ಪ್ರಭುರೇವಚ ಅಂತ ಹೇಳಿ ಗೀತೆಯಲ್ಲಿ ಹೇಳಿದ ಹಾಗೆ ಎಲ್ಲ ಯಜ್ಞಗಳಲ್ಲೂ ಕೂಡ ಅದಕ್ಕೆ ಪ್ರಭುವು ಅವನೇ, ಅದರ ಒಡೆಯುವವನೇ, ಅದನ್ನು ಸ್ವೀಕಾರ ಮಾಡುವವನು ಅವನೇ. ಅದರಿಂದ ನಾವು ಯಾವ ದೇವತೆಯನ್ನು ಕುರಿತು ನಾವು ಯಜ್ಞವನ್ನು ಮಾಡಿದರೂ ಕೂಡ ಅದನ್ನು ಸ್ವೀಕಾರ ಮಾಡುವವನು ಕೊನೆಯಲ್ಲಿ ಆ ಶ್ರೀಕೃಷ್ಣನೇ. ಅದರಿಂದ ಸರ್ವದೇವ ನಮಸ್ಕಾರ ಕೇಶವ ಪ್ರತಿಗಚ್ಚತಿ ಅಂತ ಹೇಳುವ ಹಾಗೆ ನಾವು ಮಾಡುವ ನಮಸ್ಕಾರ ನಾವು ಯಾವ ದೇವತೆಗೆ ಮಾಡಿದ್ರು ಅದು ಕೊನೆಯಲ್ಲಿ ಹೋಗಿ ಹುಟ್ಟುವುದು ಕೇಶವನಿಗೆ. ಅದರಿಂದ ಸಮಸ್ತ ಯಜ್ಞಗಳಿಂದಲೂ ಕೂಡ ಶ್ರೀಕೃಷ್ಣನ ಯಜ್ಞಗಳಿಂದ ಆರಾಧನೆಯನ್ನು ಮಾಡ್ತಾರೆ. ಮತ್ತೆ ಕೃಷ್ಣ ವೀರೈಹಿ ಯುಜ್ಯತೆ ವಿಕ್ರಮದ್ಭಿಹಿ. ಕೃಷ್ಣ ವಿಕ್ರಮದ್ಭಿಹಿ ವೀರೈಹಿ ಯುಜ್ಯತೆ. ಇನ್ನು ಯುದ್ಧ ಮಾಡು ಅಂತೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಉಪದೇಶ ಮಾಡಿದ. ಯಾಕೆ ಯುದ್ಧ ಮಾಡಬೇಕು, ಎಷ್ಟು ಹಿಂಸೆಯನ್ನ ಅಲ್ಲಿ ಮಾಡಬೇಕಾಯ್ತು, ಬಂಧುಗಳನ್ನೇ ಕೊಲ್ಲಬೇಕಾಯ್ತು, ಸಣ್ಣ ಸಣ್ಣ ಮಕ್ಕಳು ಯುವ ರಾಜಕುಮಾರರನ್ನು ಕೊಲ್ಲಬೇಕಾಯ್ತು, ಇವರನ್ನೆಲ್ಲ ಸಂಹಾರ ಮಾಡಬೇಕಾಯ್ತು ಯುದ್ಧರಂಗದಲ್ಲಿ. ಎಷ್ಟೋ ಜನ ಅನಾಥರಾದರು. ಅಂತಹ ಯುದ್ಧವನ್ನ ಪ್ರೋತ್ಸಾಹಿಸಿದ್ದಾದರೂ ಯಾಕೆ ಶ್ರೀಕೃಷ್ಣ ಅಂತೇಳಿ ಪ್ರಶ್ನೆ ಬರ್ತದೆ. ಅದಕ್ಕೆ ವಿಕ್ರಮದ್ಭಿಹಿ ವೀರೈಹಿ ಕೃಷ್ಣ ಯುಜ್ಯತೆ ಅಂತ ಹೇಳಿದ್ರೆ ಆ ಯುದ್ಧವೂ ಕೂಡ ಒಂದು ಯಜ್ಞದ ರೀತಿಯಲ್ಲಿ ಭಗವಂತನ ಪೂಜಾ ರೂಪವಾಗಿ ಮಾಡಿದ್ದಾರೆ. ಅದರಿಂದ ಧರ್ಮ ಯುದ್ಧವನ್ನ ಮಾಡಿರುವಂಥದ್ದು. ಅಲ್ಲಿ ಎಲ್ಲಿಯೂ ಕೂಡ ಸ್ವಂತ ಪ್ರಯೋಜನಕ್ಕಾಗಿ ಮಾಡಿದ್ದಲ್ಲ. ಎಲ್ಲಿ ಧರ್ಮಕ್ಕೆ ಚ್ಯುತಿ ಬರ್ತಾ ಇತ್ತು, ಅಂತಹ ಧರ್ಮವನ್ನ ಯಾರು ಅನುಸರಣೆ ಮಾಡ್ತಾ ಇಲ್ಲ ಅವರನ್ನ ಸಂಹಾರ ಮಾಡುವ ಉದ್ದೇಶದಿಂದ ಅಲ್ಲಿ ಧರ್ಮ ಯುದ್ಧ ನಡೆದಿತ್ತು. ಆದ್ರಿಂದ ಆ ಯುದ್ಧವೂ ಕೂಡ ಯಾರು ಅಂತಹ ಧರ್ಮ ಯುದ್ಧವನ್ನು ಮಾಡ್ತಾರೆ ಅವರು ಕೂಡ ಕೃಷ್ಣನಿಗೆ ಇದು ಸಮರ್ಪಣೆ ಎನ್ನುವ ದೃಷ್ಟಿಯಲ್ಲಿ ಆ ಯುದ್ಧವನ್ನ ಮಾಡ್ತಾರೆ. ಅದು ಕೂಡ ಒಂದು ಯಜ್ಞದ ರೀತಿಯಲ್ಲಿ ಭಗವಂತನ ಆರಾಧನೆಯ ರೀತಿಯಲ್ಲಿ ಮಾಡಿದ್ದಾರೆ. ಹಾಗೆ ಈ ಮಹಾಭಾರತವು ಕೂಡ ಅದು ಹಿಂಸೆಯನ್ನ ಉಂಟು ಮಾಡುವಂಥದ್ದಲ್ಲ, ಧರ್ಮಕ್ಕೋಸ್ಕರ ನಡೆದ ಯುದ್ಧ ಆದ್ರಿಂದ ಇದು ಶ್ರೀಕೃಷ್ಣನ ಪೂಜೆಯೇ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಕೃಷ್ಣೋ ವನ್ಯೈಹಿ ಯುಜ್ಯತೆ ಸಂಸ್ಮೃಶಾನೈಹಿ. ಕೃಷ್ಣ ಸಂಮೃಶಾನೈಹಿ ವನ್ಯೈಹಿ ಯುಜ್ಯತೆ ಅಂತ ಹೇಳಿ. ಈಗ ನಾವು ಈ ಒಂದು 4 ಆಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಹೇಳಿ. ಅದರಲ್ಲಿ ಬ್ರಹ್ಮಚಾರಿ ಅಂತ ಗೊತ್ತುಂಟು, ಸನ್ಯಾಸ ಅಂತ ಹೇಳಿದ್ರೆ ಗೊತ್ತುಂಟು, ಗೃಹಸ್ಥ ಅಂದ್ರೆ ಗೊತ್ತುಂಟು. ವಾನಪ್ರಸ್ಥ ಅನ್ನುವಂಥದ್ದು ನಾವು ಇಲ್ಲಿ ಎಲ್ಲೂ ಯಾರು ನಮಗೆ ಕಾಣುವುದಿಲ್ಲ ವಾನಪ್ರಸ್ಥ ಆಶ್ರಮವನ್ನ ಅನುಸರಣೆ ಮಾಡುವವರು. ಅಂತಹ ವಾನಪ್ರಸ್ಥಾಶ್ರಮದವರು ಏನು ಅಂತ ಹೇಳಿದ್ರೆ ಅವರ 60 ವರ್ಷದ ನಂತರ ತಮ್ಮ ಗೃಹಸ್ಥ ಜೀವನವನ್ನ ಬದಿಗಿಟ್ಟು ಕಾಡಿನಲ್ಲಿ ಹೋಗಿ ಆ ದೇವರ ವಿಶೇಷವಾದಂತಹ ಚಿಂತನೆಯನ್ನು ಮಾಡುವಂಥದ್ದು, ಸಪತ್ನೀಕರಾಗಿ ಹೋಗುವಂಥದ್ದು, ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಹೋಗುವಂಥದ್ದು. ಹೀಗೆ ಹಿಂದೆ ರಾಜರು ಕೂಡ ಈ ಒಂದು ಸಾಧನೆಯನ್ನ ಮಾಡ್ತಾ ಇದ್ರು. ಅಂತಹ ವಾನಪ್ರಸ್ಥ ಆಶ್ರಮದಲ್ಲಿ ವಿಶೇಷವಾಗಿ ಭಗವಂತನನ್ನ ಚಿಂತನೆ ಮಾಡ್ತಾ ಇರ್ತಾರೆ. ಅದರಿಂದ ಅಂತಹ ಸಂವೃಷಾನೈಹಿ ವನ್ಯೈಹಿ ಕೃಷ್ಣ ಯುಜ್ಯತೆ. ಅವರು ಕೂಡ ಅಲ್ಲಿ ಯಾರನ್ನ ಆರಾಧನೆ ಮಾಡ್ತಾರೆ ಹೇಳಿದ್ರೆ ಶ್ರೀಕೃಷ್ಣನನ್ನೇ ಆರಾಧನೆಯನ್ನು ಮಾಡ್ತಾರೆ. ಚೆನ್ನಾಗಿ ಚಿಂತನೆ ಮಾಡಿಕೊಂಡು, ಸುಮ್ಮನೆ ಯಾರೋ ಒಂದು ದರ್ಶನ ಹೇಳಿದ್ರು ಅಥವಾ ನಾವೇನೋ ಕೇಳಿದ್ವಿ ಅಷ್ಟಲ್ಲ, ಒಳ್ಳೆ ವಿಚಾರಯುಕ್ತವಾಗಿ ಬುದ್ಧಿಯಿಂದ ಚಿಂತನೆ ಮಾಡಿಕೊಂಡು ಯಥಾರ್ಥವನ್ನು ತಿಳಿದುಕೊಂಡು ಭಗವಂತನ ಆರಾಧನೆಯನ್ನು ಮಾಡ್ತಾರೆ. ಇನ್ನು ಕೃಷ್ಣೋ ಮುಕ್ತೈರ್ಯುಜ್ಯತೆ ವೀತಮೋಹೈಹಿ.
ಇನ್ನು ಲೋಕದಲ್ಲಿರುವವರೆಲ್ಲರೂ ಕೂಡ ದೇವರ ಆರಾಧನೆಯನ್ನು ಮಾಡ್ತಾರೆ. ಯಾವ ದೇವರ ಆರಾಧನೆ ಮಾಡಿದರೂ ಅದು ಕೊನೆಗೆ ಮುಟ್ಟುವುದು ಅವನನ್ನೇ ಅಂತ ಹೇಳಿ ಕೊನೆಗೆ ಲೋಕಾತೀತರಾದಂತಹ ಯಾರು ವೀತಮೋಹೈಹಿ ಮುಕ್ತೈಹಿ, ಪ್ರೀತಮೋಹ ಅಂತ ಹೇಳಿದ್ರೆ ಮೋಹವನ್ನ ಕಳೆದುಕೊಂಡವರು ಅಂತ ಅರ್ಥ. ನಾನು, ನನ್ನದು, ನನ್ನಿಂದ ಎಲ್ಲವೂ ನಡೆಯಿತು ಅನ್ನುವಂತಹ ಭಾವನೆ ಯಾರಲ್ಲಿ ಇಲ್ಲವೋ ಅಂತವರು. ಅದು ಯಾರಿಗೆ ಇರುವುದಿಲ್ಲ ಅಂತ ಹೇಳಿದ್ರೆ ಅದು ಮುಕ್ತರಾಗಿ ಯಾರು ಇರ್ತಾರೋ ಅವರಿಗೆ ಮಾತ್ರ ಇರುವುದಿಲ್ಲ, ಮೋಕ್ಷಕ್ಕೆ ಹೋದವರಿಗೆ ಮಾತ್ರ. ಅಲ್ಲಿಯವರೆಗೆ ಸಂಸಾರದಲ್ಲಿ ಇರುವವರೆಲ್ಲರಿಗೂ ಕೂಡ ಇದೆಲ್ಲವೂ ಇದ್ದೇ ಇರ್ತದೆ, ಅದು ಸಹಜ ಸ್ವಭಾವ ಕೂಡ. ಇದರಿಂದ ಹೊರತಾದಂತಹ ಯಾವ ಮುಕ್ತ ಜೀವರಿದ್ದಾರೆ, ಭಗವಂತನನ್ನ ಆರಾಧನೆ ಮಾಡಿಕೊಂಡು ಸಾಧನೆಯನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ಯಾರು ಮೋಕ್ಷಕ್ಕೆ ಹೋಗಿದ್ದಾರೆ ಅಂಥವರು ಕೂಡ ಮೋಕ್ಷದಲ್ಲಿಯೂ ಕೂಡ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಅಂತ ಹೇಳಿ, ಈ ಲೋಕದಲ್ಲಿ ಪರಲೋಕದಲ್ಲಿ ಯಜ್ಞವನ್ನು ಮಾಡಿದ್ರೆ ಸ್ವರ್ಗ ಸಿಗ್ತದೆ ಅಂತ, ಅಲ್ಲಿಯೂ ಕೂಡ ಅದಕ್ಕಿಂತ ಪರಲೋಕ ಅಂತ ಹೇಳಿ ವೈಕುಂಠ ಲೋಕ, ಹೀಗೆ ಸಕಲ ಲೋಕಗಳಲ್ಲೂ ಕೂಡ ಸಕಲ ಜೀವರು ಕೂಡ ಸಜ್ಜೀವರು ಕೂಡ ಆ ಶ್ರೀಕೃಷ್ಣನನ್ನೇ ಆರಾಧನೆಯನ್ನ ಮಾಡ್ತಾರೆ. ಸಕಲ ಆರಾಧನೆಗಳು ಕೂಡ ಆ ನಾರಾಯಣನಿಗೆ ಸೇರ್ತದೆ ಅಂತ ಹೇಳಿ ನಮಗೆ ತಿಳಿಸ್ತಾ, ನಮ್ಮ ಆರಾಧನೆಯೂ ಕೂಡ ಅದು ಅವನಿಗೆ ಅರ್ಪಣೆಯನ್ನ ಮಾಡಿದ್ರೆ ಅಕ್ಷಯಂ ಕರ್ಮ ಎಸ್ಮಿನ್ ಪರೇ ಸ್ವರ್ಪಿತಂ ಅಂತ ಹೇಳುವ ಹಾಗೆ, ನಮ್ಮ ಕರ್ಮದಲ್ಲಿ ಏನಾದರೂ ಲೋಪದೋಷಗಳಿದ್ರು ಕೂಡ ಅವನಿಗೆ ಅರ್ಪಣೆ ಮಾಡಿದ್ರೆ ಆ ಲೋಪವನ್ನ ಸರಿಪಡಿಸಿ ನಮಗೆ ಆ ಕರ್ಮದ ಫಲವನ್ನ ಅನುಗ್ರಹಿಸ್ತಾನೆ ಅಂತ ಹೇಳಿ ಈ ಒಂದು ಪದ್ಯದಿಂದ ನಮಗೆ ತಿಳಿದು ಬರ್ತದೆ. ಮುಂದೆ ಸೃಷ್ಟಾ ಬ್ರಹ್ಮಾದಯೋ ದೇವ ನಿಹತ ಏನ ದಾನವಾಹ ತಸ್ಮೈ ದೇವಾದಿದೇವಾಯ ನಮಸ್ತೆ ಶಾಂಗಧಾರಿಣಿ. ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ, ಅವನನ್ನು ಕೂಡ ಸೃಷ್ಟಿ ಮಾಡಿದವನು ನಾರಾಯಣ. ತನ್ನ ನಾಭಿಕಮಲದಿಂದ ಆ ಜಗತ್ತಿನ ಸೃಷ್ಟಿಕರ್ತನನ್ನು ಸೃಷ್ಟಿ ಮಾಡಿದವನು. ಆದ್ರಿಂದ ಈ ಸೃಷ್ಟರಾದಂತಹ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಭಗವಂತರಿಂದ ಸೃಷ್ಟರಾದವರು. ನಿಹತ ಏನ ದಾನವಾಹ, ಇನ್ನು ಬೇರೆ ಏನು ಅಸುರರಿದ್ದಾರೆ, ದೈತ್ಯರಿದ್ದಾರೆ, ಅವರೆಲ್ಲರೂ ಕೂಡ ಇವನಿಂದ ಹತರಾದವರು. ಅಂತಹ ದೇವಾದಿದೇವಾಯ, ದೇವತೆಗಳಿಗೂ ಮುಖ್ಯ ದೇವನಾದಂತಹ ಅವನನ್ನು ನೇಮನ ಮಾಡುವಂತಹ ಶಾಂಗಧಾರಿಣೆ, ಶಾಂಗಧನಸ್ಸನ್ನು ಧರಿಸಿದಂತಹ ಆ ಶ್ರೀಕೃಷ್ಣನಿಗೆ, ನಾರಾಯಣನಿಗೆ ನಮಸ್ತೆ ಅಂತ ಹೇಳಿ ನಮಸ್ಕಾರವನ್ನ ಮಾಡ್ತಾರೆ. ಅಂದ್ರೆ ಭಗವಂತ ಯಾವ ರೀತಿಯಾಗಿ ಸಕಲ ಜೀವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸ್ತಾರೆ. ಮುಂದಿನ ಚಿಂತನೆಯನ್ನ ನಾಳೆ ದಿವಸ ಮಾಡೋಣ. ಶ್ರೀಕೃಷ್ಣ.